ಯುಕ್ತದಾರದ ಜಿಯೋ ಟ್ಯಾಗ್ ಮಾಡಲಾದ ಡೇಟಾ ಲೇಯರ್ ಮತ್ತು ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಮೂಲಕ ಕೆಲಸದ ನಕಲು ತಪ್ಪಿಸಲು ನಮಗೆ ಸಹಾಯ ಮಾಡ್ತದೆ. ನಿರ್ದಿಷ್ಟ ಯೋಜನೆಗಳ ಮೇಲೆ ಕೇಂದ್ರೀಕರಿಸಲು ನಾವು ಹಣಕಾಸು ವರ್ಷ ಮತ್ತು ಪ್ರವರ್ಗದ ಪ್ರಕಾರ ಡೇಟಾವನ್ನು ಫಿಲ್ಟರ್ ಮಾಡಬಹುದು. ಉದಾಹರಣೆಗೆ, 2021 ವರ್ಷ ಮತ್ತು ಕುಡಿಯುವ ನೀರಿನ ವರ್ಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ಜಿಯೋ ಟ್ಯಾಗ್ ಮಾಡಲಾದ ಪಾಯಿಂಟ್ ಅನ್ನು ಕ್ಲಿಕ್ ಮಾಡುವುದರಿಂದ ಯೋಜನೆಯ ಬಗ್ಗೆ ವಿವರಗಳು ಬಹಿರಂಗಗೊಳ್ಳುತ್ತವೆ. ಉದಾಹರಣೆಗೆ, ಈ ಹಂತವು ಮಹಿಳಾ ರೈತ ಕೃಷಿ ಯಂತ್ರೋಪಕರಣಗಳನ್ನು ಪಡೆದ RKVY ಯೋಜನೆಯನ್ನು ಪ್ರತಿನಿಧಿಸುತ್ತದೆ. ಪೂರ್ಣಗೊಂಡ ಕೆಲಸ ಮತ್ತು ಇದರ ಸಂಬಂಧಿತ ಮಾಹಿತಿಯನ್ನು ಒಳಗೊಂಡಂತೆ ಯೋಜನೆ ವಿವರಗಳನ್ನು ನಾವು ನೋಡಬಹುದು. ಯೋಜನೆಯ ವಿವರಗಳ ಹೊರಗೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಪ್ರದೇಶದಲ್ಲಿ ಇನ್ನೂ ಅನೇಕ RKVY ಯೋಜನೆಗಳಿವೆ ಎಂದು ನಾವು ನೋಡಬಹುದು. ಇದೇ ರೀತಿ ಮಧ್ಯಸ್ಥಿಕೆಗಳು ಅಗತ್ಯವಿರುವ ಪ್ರದೇಶಗಳನ್ನು ಅಥವಾ ಅಸ್ತಿತ್ವದಲ್ಲಿರುವ ಪ್ರಯತ್ನಗಳ ಮೇಲೆ ನಾವು ಎಲ್ಲಿ ನಿರ್ಮಿಸಬಹುದು ಎಂಬುದನ್ನು ಗುರುತಿಸಲು ಈ ಮಾಹಿತಿಯು ನಮಗೆ ಸಹಾಯ ಮಾಡುತ್ತದೆ. ಗೊಂದಲ ಅಥವಾ ನಕಲು ಇಲ್ಲದೆ ಚಟುವಟಿಕೆಗಳನ್ನು ಯೋಜಿಸಲು ಜಿಯೋ ಟ್ಯಾಗ್ ಮಾಡಲಾದ ಡೇಟಾ ಲೇಯರ್ ಒಂದು ಅಮೂಲ್ಯ ಸಾಧನವಾಗಿದೆ.